ಇವತ್ತು ನಾನು ಡ್ಯಾಂಡ್ರಫ್ ವಿಷಯದ ಬಗ್ಗೆ ಕೆಲವೊಂದು ಮಾಹಿತಿ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೆಲವೊಂದು ಶಾರ್ಟ್ ವಿಡಿಯೋದಲ್ಲಿ ಈ ಡ್ಯಾಂಡ್ರಫ್ ಬಗ್ಗೆ ಹೇಳಿದ್ದೀನಿ, ಬಟ್ ಡೀಟೇಲ್ಡ್ ಆಗಿ ಇವತ್ತು ಡ್ಯಾಂಡ್ರಫ್ ಬಗ್ಗೆ ಹೇಳ್ತೀನಿ. ಡ್ಯಾಂಡ್ರಫ್ ಅನ್ನೋದು ಇವಾಗ ಸರ್ವೇ ಸಾಮಾನ್ಯ ಆಗೋಗಿದೆ. ಡ್ಯಾಂಡ್ರಫ್ ಇರೋದ್ರಿಂದ ಸುಮಾರು ಜನಕ್ಕೆ ಕೂದಲು ಉದುರೋದನ್ನು ಕಾಣಿಸ್ಕೊಡುತ್ತೆ. ಯಾಕಂದರೆ ಡ್ಯಾಂಡ್ರಫ್ ಅನ್ನೋದು ಒಂದು ಇನ್ಫೆಕ್ಷನ್. ಅದು ಡ್ಯಾಂಡ್ರಫ್ ಯಾಕೆ ಆಗುತ್ತೆ ಅಂದರೆ ಆಯುರ್ವೇದದ ಪ್ರಕಾರ ಅಶುದ್ಧ ರಕ್ತದಿಂದ ಅಂದರೆ ಮತ್ತೆ ರಕ್ತದೋಷ ಮತ್ತು ಪಿತ್ತದೋಷ ವೃದ್ಧಿ ಆಗಿರೋದ್ರಿಂದ ನಿಮಗೆ ಡ್ಯಾಂಡ್ರಫ್ ಅಥವಾ ತಲೆ ಹೊಟ್ಟಿನ ಸಮಸ್ಯೆನ ಕಾಣ್ತೀರಾ ನೀವು. ಡ್ಯಾಂಡ್ರಫ್ ಕಮ್ಮಿ ಆಗಬೇಕು ಅಂತಂದರೆ ಏನು ಮಾಡಬೇಕು ಅಂತಂದರೆ, ಮೊದಲನೇದಾಗಿ ಡ್ಯಾಂಡ್ರಫ್ ಇರೋರಿಗೆ ಕೆಲವೊಂದು ಮುಖದ ಮೇಲೆ, ಬೆನ್ನ ಹಿಂದೆ, ಹಣೆ ಮೇಲೆ ಚಿಕ್ಕ ಚಿಕ್ಕ ಒಂದು ಪಿಂಪಲ್ಸು ಕಾಣಿಸ್ಕೊಡುತ್ತೆ. ಹಾಗಾಗಿ ಮೊದಲನೇದಾಗಿ ಏನು ಮಾಡಬೇಕು ಅಂದರೆ ರಕ್ತ ಶುದ್ಧಿನ ಮಾಡ್ಕೋಬೇಕಾಗುತ್ತೆ. ರಕ್ತ ಶುದ್ಧಿಗೆ ಆಯುರ್ವೇದದಲ್ಲಿ ಸುಮಾರು ಮೆಡಿಸಿನ್ಸ್ ಇದೆ. ಅದನ್ನು ನೀವು ಆಯುರ್ವೇದ ತಜ್ಞರ ಹತ್ರ ಹೋಗ್ಬಿಟ್ಟು ರಕ್ತ ಶುದ್ಧಿಗೆ ಮೆಡಿಸಿನ್ಸ್ ಅಂತ ಕೇಳಿದ್ರೆ ಅಥವಾ ಕನ್ಸಲ್ಟ್ ಮಾಡಿದ್ರೆ ಅದಕ್ಕೆ ನಿಮಗೆ ಮಾತ್ರೆಗಳನ್ನ ಕೊಡ್ತಾರೆ. ಇದ್ರ ಜೊತೆಗೆ ನೀವು ಮನೆಯಲ್ಲೇ ಮಾಡ್ಕೊಳ್ಬಹುದಾದಂತಹ ಒಂದು ಕ್ರಮ ಏನು ಅಂತಂದರೆ, ಮೊದಲನೇದಾಗಿ ಪ್ರತಿದಿನ ನೀವು ಅಮೃತ ಬಳ್ಳಿ ಅಥವಾ ಗುಡುಚಿ ಅಂತ ಏನು ಹೇಳ್ತೀವಿ, ಅದರದ್ದು ಕಷಾಯನ ಕುಡಿತಾ ಬಂದರೆ ಒಳ್ಳೆಯದು. ಯಾಕಂದರೆ ಅದು ತುಂಬಾನೇ ಒಂದು ಪಿತ್ತರೇಚಕ ಅಥವಾ ಪಿತ್ತನ ಹೋಗ್ಲಾಡಿಸುತ್ತೆ, ರಕ್ತ ಶುದ್ಧಿ ಮಾಡುತ್ತೆ, ಇಮ್ಯುನಿಟಿನೂ ಬಿಲ್ಡ್ ಆಗುತ್ತೆ ಇದರಿಂದ. ಹಾಗಾಗಿ ಪಿತ್ತ ಕಮ್ಮಿ ಮಾಡ್ಕೊಳ್ಳೋಕ್ಕೆ ನೀವು ಅಮೃತ ಬಳ್ಳಿ ಕಷಾಯ ಅಥವಾ ಗಿಲೋಯ್ ಜ್ಯೂಸು ಅಥವಾ ಅಮೃತ ಬಳ್ಳಿದೆ ಜ್ಯೂಸ್ ಅಂತ ಸಿಗುತ್ತೆ ಮಾರ್ಕೆಟಲ್ಲಿ, ಅದನ್ನು ನೀವು ದಿನ ಬೆಳಗ್ಗೆ ಸೇವನೆ ಮಾಡ್ಬೋದು. ಯಾಕೆ ರಕ್ತ ದುಷ್ಟಿ ಆಗುತ್ತೆ ಅಂತಂದರೆ, ಕಾರಣಗಳೇನೆಂದರೆ ಹೆಚ್ಚಾಗಿ ಮಸಾಲೆ ತಿನ್ನೋದು, ಎಣ್ಣೆ ಕರೆದಿರೋದು, ಆ ಥರ ಅವರಿಗೆ ಪಿತ್ತ ಪ್ರಕೃತಿಯ ಮನುಷ್ಯ ಇರ್ತಾರೆ. ನಿಮ್ಮಲ್ಲಿ ಹೀಟ್ ಬಾಡಿ ಅಂತ ಏನು ಹೇಳ್ತೀವಲ್ಲ, ಆ ಥರ ಮನುಷ್ಯರಿಗೆ ಅದ್ರ ಜೊತೆಗೆ ನಾವು ಪಿತ್ತ ಹೆಚ್ಚು ಮಾಡೋ ಅಂತಹ ಆಹಾರಗಳನ್ನ ತಗೊಂಡ್ರೆ, ಅಂದರೆ ತುಂಬಾ ಖಾರ ಮಸಾಲೆ ಪದಾರ್ಥ ಆ ಥರದ್ದೆಲ್ಲ ತಗೊಂಡ್ವಿ ಅಂತಂದರೆ, ಉಪ್ಪು ಜಾಸ್ತಿ ತಿನ್ನೋದು, ಈ ಥರ ಎಲ್ಲ ಪದಾರ್ಥಗಳು, ಎಣ್ಣೆ ಕರೆದಿರೋದು, ಬೇಕರಿ ಪದಾರ್ಥಗಳು, ಹಸಿ ಮೆಣಸಿನ್ಕಾಯಿ, ಇದೆಲ್ಲ ತಗೊಳ್ಳೋದ್ರಿಂದ ಒಂದು ಪಿತ್ತ ಪ್ರಕೃತಿ ಇರೋ ಮನುಷ್ಯನಿಗೆ ಪಿತ್ತ ಜಾಸ್ತಿಯಾಗಿ ಅದು ರಕ್ತನ ದೂಷಣೆ ಮಾಡಿ, ಅಂದರೆ ರಕ್ತ ದುಷ್ಟಿಯಾಗಿ ಅಥವಾ ರಕ್ತನ ಇಂಪ್ಯೂರ್ ಆಗಿ ಮಾಡಿ ಅದರಿಂದ ಪಿಂಪಲ್ಸ್ ಆಗೋದು ಅಥವಾ ಡ್ಯಾಂಡ್ರಫ್ ಆಗೋದು ಮತ್ತು ಸ್ಕಿನ್ ಪ್ರಾಬ್ಲಮ್ಸು, ಇಚ್ಚಿಂಗು ಇದೆಲ್ಲನೂ ಆಗುತ್ತೆ. ಹಾಗಾಗಿ ನಾನು ಒಂದು ಮನೆ ಮದ್ದನ್ನು ನಿಮಗೆ ಹೇಳಿದ್ದೆ. ಏನು ಅಂತಂದರೆ, ಬೇವಿನ ಪುಡಿ ಅಂತ ಸಿಗುತ್ತೆ. ಬೇವಿನ ಪುಡಿಗೆ ಅರಿಶಿಣನ ಮಿಕ್ಸ್ ಮಾಡಿ ಅದಕ್ಕೆ ಮಜ್ಜಿಗೆ, ಯಾವುದಾದ್ರೂ ಸರಿ, ಹುಳಿ ಮಜ್ಜಿಗೆ ಆದರೂ ಸರಿ, ಮನೇಲಿ ಯಾವ್ದು ಮಜ್ಜಿಗೆ ಇರುತ್ತೋ ಆ ಮಜ್ಜಿಗೆಗೆ ಸ್ವಲ್ಪ ಮಿಕ್ಸ್ ಮಾಡಿ ಆ ಮಜ್ಜಿಗೆನ ನೀವು ವಾರದಲ್ಲಿ 2 ಸತಿ ನೀವು ನಿಮ್ಮ ಸ್ಕ್ಯಾಲ್ಪು, ನಿಮ್ಮ ತಲೆನ ತೊಳಿಬೇಕಾಗುತ್ತೆ. ಅದನ್ನು ನೀಟಾಗಿ ನೀರಲ್ಲಿ ಹಾಕಿ ಹೇಗೆ ವಾಶ್ ಮಾಡ್ತೀವಲ್ಲ ಹಾಗೆ ವಾಶ್ ಮಾಡಿ, ಅದಾದ ನಂತರ ಮಾಮೂಲಿ ನೀರಲ್ಲಿ ನೀವು ವಾಶ್ ಮಾಡ್ಕೋಬೋದು. ಅದರಿಂದ ಏನಾಗುತ್ತೆ ಅಂದರೆ, ಒಂದು ಇನ್ಫೆಕ್ಷನ್ ಕಮ್ಮಿ ಆಗುತ್ತೆ, ಮತ್ತು ತಲೆ ಹೊಟ್ಟು ಕಮ್ಮಿ ಆಗುತ್ತೆ, ಮತ್ತು ಕೆಲವರಿಗೆ ಇಚ್ಚಿಂಗ್ ಇರುತ್ತೆ, ಮತ್ತು ಚಿಕ್ಕ ಚಿಕ್ಕ ಗುಳ್ಳೆಗಳಿರುತ್ತೆ ಸ್ಕ್ಯಾಲ್ಪಲ್ಲಿ, ಥರ ಚಿಕ್ಕ ಚಿಕ್ಕ ಗುಳ್ಳೆಗಳು, ಪಿಂಪಲ್ಸ್ ಥರ ಆಗುತ್ತೆ ತಲೆನಲ್ಲಿ ಅಂತ ಹೇಳ್ತಾರೆ, ಅದು ಕೂಡ ಕಮ್ಮಿ ಆಗುತ್ತೆ. ಮತ್ತು ತಲೆ ಹೊಟ್ಟು ಸಮಸ್ಯೆ ಇರೋರು ಹೆಚ್ಚು ನೀರು ಕುಡಿಬೇಕು, ಮತ್ತು ಅವರ ಡಯಟಲ್ಲಿ ಎಳ್ನೀರು, ಮಜ್ಜಿಗೆ ಕಂಪಲ್ಸರಿ ಇರಬೇಕು. ಇದನ್ನು ಮಾಡ್ತಾ ಬಂದರೆ ಸ್ವಲ್ಪ ಬಾಡಿ ಕೂಲ್ ಆಗುತ್ತೆ. ಅದರಿಂದ ಸ್ವಲ್ಪ ನಿಮಗೆ ಸಮಸ್ಯೆ ಅಷ್ಟೊಂದಾಗಿ ಕಾಣಿಸ್ಕೊಳ್ಳೋದು ಸ್ವಲ್ಪ ಕಮ್ಮಿ ಆಗುತ್ತೆ. ಇದ್ರ ಜೊತೆಗೆ ಹೇಳ್ದಂಗೆ ಲಿವರ್ ಟಾನಿಕ್ಸ್ ಅಂತ ಹೇಳಿದ್ನಲ್ಲ, ಲಿವರ್ ಟಾನಿಕ್ಸ್ನ ತಗೋಬೇಕು. ಮತ್ತು ಮೇನ್ ಥಿಂಗ್ ಏನಂದರೆ, ತುಂಬ ಜನ ಶ್ಯಾಂಪೂಸ್ ಯೂಸ್ ಮಾಡ್ತಾರೆ. ಶ್ಯಾಂಪೂ ಯೂಸ್ ಮಾಡಿದ್ರೆ ತಪ್ಪಿಲ್ಲ, ಆದರೆ ತಲೆಗೆ ಎಣ್ಣೆ ಹಚ್ಚಿ ನೀವು ತಲೆ ಸ್ನಾನ ಮಾಡಬೇಕು ಅಂದಾಗ ಮಾತ್ರ ಶ್ಯಾಂಪೂ ಉಪಯೋಗಿಸ್ಬೇಕು. ತುಂಬ ಜನ ಏನು ಮಾಡ್ತಾರೆ, ತಲೆಗೆ ಎಣ್ಣೆ ಹಾಕಿರಲ್ಲ ಆದರೂ ಶ್ಯಾಂಪೂ ಹಾಕೋತಾರೆ. ಅದೇನಾಗುತ್ತೆ, ಸ್ಕ್ಯಾಲ್ಪು ತುಂಬ ಡ್ರೈ ಆಗುತ್ತೆ. ಯಾಕಂದರೆ ಸುಮಾರು ಶ್ಯಾಂಪೂಗಳಲ್ಲಿ ಡಿಟರ್ಜೆಂಟ್ ಬೇಸ್ಡ್ ಇರುತ್ತೆ, ತುಂಬಾ ನೊರೆ ಬರಬೇಕು ಅಂದ್ಬಿಟ್ಟು ಅವರು ಹಾಕಿರ್ತಾರೆ. ಹಾಗಾಗಿ ಸ್ಕ್ಯಾಲ್ಪ್ ಎಲ್ಲ ಫುಲ್ಲು ಡ್ರೈ ಆಗಿ ಈಸಿಯಾಗಿ ಕೂದಲು ಕಿತ್ಕೊಂಡು ಬಂದ್ಬಿಡುತ್ತೆ, ಮತ್ತು ಡ್ಯಾಂಡ್ರಫು ಬರುತ್ತೆ. ಯಾಕಂದರೆ ತುಂಬ ಡ್ರೈನೆಸ್ ಇರುತ್ತೆ. ಮತ್ತು ತುಂಬ ಜನ AC ಯಲ್ಲಿ ಕೂತ್ಕೊಂಡು ಯಾರು ಕೆಲಸ ಮಾಡ್ತಾರಲ್ಲ, AC ಯಲ್ಲಿ ಕೂತ್ಕೊಂಡು ಕೆಲಸ ಮಾಡೋರಿಗೆ ಡ್ರೈನೆಸ್ಸು ತುಂಬ ಹೆಚ್ಚಾಗುತ್ತೆ. ಯಾಕಂದರೆ ಅವ್ರಿಗೆ ಬಾಯಾರಿಕೆ ಅಂತ ಆಗಲ್ಲ, ನೀರು ಕುಡಿಯೋದು ಕಮ್ಮಿ ಆಗುತ್ತೆ ಆಟೋಮೆಟಿಕ್ಕಾಗಿ. ಹಾಗಾಗಿ ಅವರು ಹೆಚ್ಚು ನೀರು ಕುಡಿಬೇಕು. ಮತ್ತು ಇದು ಶ್ಯಾಂಪೂ ಅಂತ ಏನು ಹೇಳಿದ್ನಲ್ಲ, ಅದನ್ನು
ನೀವು ನೀಟಾಗಿ ತಲೆಗೆ ಎಣ್ಣೆ ಹಚ್ಚಿದಾಗ ಮಾತ್ರ ಶ್ಯಾಂಪು ಉಪಯೋಗಿಸಿ. ಇಲ್ಲದಿದ್ದರೆ ಸುಮ್ಮನೆ ಶ್ಯಾಂಪುಗಳನ್ನ ಹಾಗೆ ಉಪಯೋಗಿಸ್ಕೊಳಕ್ಕೆ ಹೋಗಬೇಡಿ. ಈ ಒಂದು ನಿಮ್ಮ ಹ್ಯಾಬಿಟನ್ನು ನೀವು ಅಳವಡಿಸ್ಕೊಂಡ್ರೆ ಡ್ಯಾಂಡ್ರಫು ಅರ್ಧ ಕಮ್ಮಿ ಆಗುತ್ತೆ. ಮತ್ತು ಎಳ್ನೀರು ಹೆಚ್ಚು ತಗೊಳ್ಳಿ. ಹತ್ತಿರದ ವೈದ್ಯರನ್ನು ಭೇಟಿ ಮಾಡಿ ಏನಾಗಿದೆ ಅಂತ, ಯಾಕಂದರೆ ಡ್ಯಾಂಡ್ರಫಲ್ಲೂ ಸುಮಾರು ವೆರೈಟೀಸ್ ಇರುತ್ತೆ ನಿಮಗೆ. ಅದು ಹಾಗೆ ನೆಗ್ಲೆಕ್ಟ್ ಮಾಡಿದ್ರೆ ಸೋರಿಯಾಸಿಸ್ ಆಗಲಿ ಅಥವಾ ಬೇರೆ ಸ್ಕಿನ್ ಪ್ರಾಬ್ಲಮ್ಸು, ಸೆಬೋರಿಕ್ ಡರ್ಮಟೈಟಿಸ್ ಅಂತ ಹೇಳ್ತೀವಿ, ಅದೆಲ್ಲನೂ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಒಂದ್ಸತಿ ತೋರಿಸ್ಕೊಳ್ಳಿ. ನಮ್ಮ ಸತ್ವ ಕ್ಲಿನಿಕಲ್ಲಿ ನಾವೇ ಕೆಲವೊಂದು ಪೌಡರ್ಸ್ನ ತಲೆಗೆ ಪ್ಯಾಕ್ ಆಗಲಿ ಅದನ್ನೆಲ್ಲ ಮಾಡಿ ಕೊಡ್ತೀವಿ. ಆದರೆ ಒಂದ್ಸತಿ ಅಪಾಯಿಂಟ್ಮೆಂಟ್ ತೊಗೊಂಡು ವಿಸಿಟ್ ಮಾಡಿ ಸ್ಕ್ಯಾಲ್ಪ್ನ ನೋಡಿ ನಿಮ್ಮ ಕೂದಲು ಡ್ರೈಯಾ ಅಥವಾ ಆಯಿಲಿನ, ಸ್ಕ್ಯಾಲ್ಪ್ ಹೇಗಿದೆ ಅಂತ ನೋಡಿಬಿಟ್ಟು ಅದರ ತಕ್ಕ ಹಾಗೆ ನಾವು ಹೇರ್ ಪ್ಯಾಕ್ಸ್ನ ಕೊಡ್ತೀವಿ. ಇದಿಷ್ಟು ಮಾಡಿಕೊಂಡು ಸ್ವಲ್ಪ ಕಂಟ್ರೋಲ್ ಬರುತ್ತೆ ನಿಮಗೆ. ಹಾಗಾಗಿ ಹೆಚ್ಚು ಎಳ್ನೀರನ್ನ ತಗೊಳ್ಳಿ. ನಿಮ್ಮ ಡಯಟನ್ನು ನೀಟಾಗಿ ಫಾಲೋ ಮಾಡಿ. ಥ್ಯಾಂಕ್ ಯು.